ಆಶೀರ್ವಾದವನ್ನ ಪಡಿತಕ್ಕಂಥದ್ದು ಪ್ರತಿ ಸಲ ನಾವು ಕೂಡಲ ಸಂಗಮದ ಒಂದು ರೀತಿಯಲ್ಲಿ ಇಬ್ಬರು ಗುರುಗಳ ಆಶೀರ್ವಾದವನ್ನ ಪಡಿತಿದ್ದೇವೆ. ಆದ್ರೆ ಇವತ್ತು ಕೂಡಲ ಸಂಗಮ ಅಲ್ಲ, ತ್ರಿವೇಣಿ ಸಂಗಮ ಗುರುಗಳ ಆಶೀರ್ವಾದವನ್ನು ನಾವು ಪಡಿತಾ ಇದ್ದೇವೆ. ಹಾಗಾಗಿ ಬಹಳ ಐತಿಹಾಸಿಕ ಕಾರ್ಯಕ್ರಮ. ಲಕ್ಷಾಣದಲ್ಲಿ ಬಹಳ ದೊಡ್ಡ ಪ್ರಮಾಣದ ತಯಾರಿಯನ್ನ ಗ್ರಾಮಸ್ಥರು, ಆ ಭಾಗದ ಇಂಡಿ ತಾಲೂಕಿನ ಅನೇಕ ಎಲ್ಲ ಮುಖಂಡರು ಸೇರ್ಕೊಂಡು ಬಹಳ ದೊಡ್ಡ ತಯಾರಿಯನ್ನ ಮಾಡಿದ್ದಾರೆ. ಈಗಾಗಲೇ ಸಮಯ ಬಹಳ ಆಗಿರ್ತಕ್ಕಂಥದ್ದು. ನಾವು ಈಗಾಗಲೇ ಕಾರ್ಯಕ್ರಮ ಅಲ್ಲಿ ಬಿಲ್ವಾರ್ಚನೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಾವೆಲ್ಲರೂ ಇಲ್ಲಿಂದ ಹೇಗೆ ಸ್ಥಾನಕ್ಕೆ ಎಲ್ಲ ಭಕ್ತರ ಜೊತೆಗೆ ಹೋಗ್ಬೇಕು, ಅಲ್ಲಿ ಪೂಜಾ ಕಾರ್ಯಕ್ರಮ ನಡೀಲಿ ಅನ್ನುವಂತ ವಿಚಾರವನ್ನ ತಿಳಿಸಿ ನಿಮ್ಮೆಲ್ಲರ ಜೊತೆಗೆ, ನಿಮ್ಮೆಲ್ಲರ ಭಕ್ತಿಯ ಭಾವನೆಯ ಮಧ್ಯದಲ್ಲಿ ನಾನು ಕೂಡ ನನ್ನ ಭಕ್ತಿಯನ್ನ ಗುರುವಿಗೆ ಸಮರ್ಪಣೆ ಮಾಡ್ಬೇಕು ಅಂತ ಜೊತೆಗೆ ಹೋಗ್ಬೇಕು ಅಂತ ಸಂಕಲ್ಪವನ್ನು ಮಾಡಿರುವಂತದ್ದು. ಹಾಗಾಗಿ ಅನೇಕ ಭಾಗದಿಂದ ಮುಗೋಡ್ಪುರ, ಜಡಗಾಂವ್ ಭಾಗದಿಂದ ಅನೇಕ ಎಲ್ಲಾ ಜಿಲ್ಲೆಯಿಂದಲೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿರುವಂತದ್ದು. ಈಗಾಗಲೇ ಸುಮಾರು 100-200 ವಾಹನಗಳು ಲಕ್ಷಾಂತರ ಹೋಗಿ ತಲುಪಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಗುರುವಿನ ಒಂದು ಶ್ರದ್ಧೆ ಭಕ್ತಿಯನ್ನು ಇಟ್ಟು ಗುರು ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥದ್ದು. ನಾವೆಲ್ಲರೂ ನಿಧಾನವಾಗಿ ಸಾಲಾಗಿ ಹೋಗ್ತಕ್ಕಂಥದ್ದು. ಹೋಗುವಂತ ಸಮಯದಲ್ಲಿ ಒಬ್ಬರ ವಾಹನಕ್ಕೆ ಒಬ್ಬರು ಗಾಡಿಗಳನ್ನ ತಟ್ಟಿಸ್ತಕ್ಕಂಥದ್ದು ಏನಿದೆ ಅಂತದನ್ನ ಯಾರು ಕೂಡ ಮಾಡಕ್ ಹೋಗ್ಬಾರ್ದು. ನಾವೆಲ್ಲರೂ ಕೂಡ ಎಷ್ಟೇ 5 ನಿಮಿಷ ಹಿಂದಾಗ್ಲಿ ಮುಂದಾಗ್ಲಿ ನಾವೆಲ್ಲರೂ ಹೋಗಿ ತಲುಪತಕ್ಕಂಥದ್ದು ಅದು ಸಿದ್ಧಲಿಂಗನ ಸಾನ್ನಿಧ್ಯಕ್ಕೆ. ಹಾಗಾಗಿ ಯಾರು ಕೂಡ ಸಮಾಧಾನಗಳಿಂದ ನಾವೆಲ್ಲರೂ ಹೋಗಿ ಎಲ್ಲರ ಭಕ್ತಿಯನ್ನ ಗುರುಗಳಿಗೆ ಸಮರ್ಪಣೆಯನ್ನ ಮಾಡಿ ಆ ಗುರುಗಳ ದಿವ್ಯ ಆಶೀರ್ವಾದವನ್ನು ನಾವೆಲ್ಲರೂ ಪಡೆದು ಎಲ್ಲರ ಜೀವನ ಗಿಡದ ಮಠದ ಭಕ್ತರ ಬದುಕು ಅದು ಸುವರ್ಣ ಬದುಕು ಆಗ್ಲಿ ಅನ್ನುವಂತ ಸಂಕಲ್ಪವನ್ನು ಹೊಂದಿ ಎಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ. ಸರ್ವೇ ಜನ